ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಪದೇ ಪದೇ ಸೋಲುಗಳು, ಹಳೆಯ ಅಸ್ತ್ರಗಳು, ಅಧಿವೇಶನದಲ್ಲಿ ಗದ್ದಲಗಳು, ಬೇಡದ ವಿಚಾರಗಳ ಪ್ರಸ್ತಾಪಗಳು, ಅತ್ಯಂತ ಮುಖ್ಯವಾದ ಸಮಯದಲ್ಲಿ ವಿದೇಶ ಪ್ರವಾಸಗಳು, ಇದು ನಮ್ಮ ದೇಶದ ವಿಪಕ್ಷ ನಾಯಕನ ಟೈಮ್ ಟೇಬಲ್. ಇದೇ ಟೈಮ್ ಟೇಬಲ್ ನಿಂದ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಇಡೀ ಇಂಡಿ ಕೂಟವೇ ಪತನದ ಹಾದಿಯನ್ನ ಹಿಡಿತಾ ಇದೆ. ಅದೇ ಕಾರಣಕ್ಕೆ ಮೈತ್ರಿಯನ್ನ ಮಾಡಿಕೊಂಡಿದ್ದವರೆಲ್ಲ ಕಾಂಗ್ರೆಸ್ಗೆ ಕೈಕೊಟ್ಟು ಹೋಗೋದಕ್ಕೆ ನೋಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಇದು ಹೊಸ ವಿಚಾರ ಅಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಒಳಗೆ ಅತಂತ್ರ ಸೃಷ್ಟಿಯಾಗಿರೋದು ಇದು ಕೂಡ ಹೊಸ ವಿಚಾರ ಅಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದ ಒಳಗೆ ಅದೆಷ್ಟರ ಮಟ್ಟಿಗೆ ಅಸಮಾಧಾನ ಭುಗಿಲೆದ್ದಿದೆ ಅಂದ್ರೆ, ರಾಹುಲ್ ಗಾಂಧಿಯ ವಿರುದ್ಧವೇ ಸೋನಿಯಾ ಗಾಂಧಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರವನ್ನ ಬರೆದವರು ಪಕ್ಷಕ್ಕೆ ಬಹಳ ಪ್ರಮುಖ ವ್ಯಕ್ತಿನೋ ಅಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆದರೂ ಇಲ್ಲಿ ಒಂದಷ್ಟು ವಿಷಯಗಳನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳದೇ ಇದ್ರೆ ಮುಂದೆ ಕಾಂಗ್ರೆಸ್ಗೆ ಶಾಕ್ ಕೊಡುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಸಿಡಿದೆದ್ದಿರೋ ಶಶಿ ತರೂರ್ ಮತ್ತೊಂದು ಸಲ ಶಾಕ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ತರೂರ್ ಕೊಡ್ತಾ ಇರೋ ಶಾಕ್ ಯಾವುದು? ಸೋನಿಯಾಗೆ ರಾಹುಲ್ ವಿರುದ್ಧ ಪತ್ರವನ್ನ ಬರೆದವರು ಯಾರು? ಆ ಪತ್ರದಲ್ಲಿ ಅಂಥದ್ದೇನಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ರಾಹುಲ್ ಗಾಂಧಿಯ ನಾಯಕತ್ವ ಅನ್ನೋದೇ ಒಂದು ಅದ್ಭುತ. ಅವರ ನಾಯಕತ್ವದಿಂದ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಇಡೀ ಇಂಡಿ ಕೂಟ ಮಕಾಡೆ ಮಲಗಿಕೊಂಡು ಪತನದ ಹಾದಿಯನ್ನು ಹಿಡಿತಾ ಇದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ. ಆದರೂ ಅಯ್ಯೋ ಹಾಗೇನೂ ಇಲ್ಲಪ್ಪ, ಇದು ರಾಹುಲ್ ಗಾಂಧಿಯ ಸ್ಟ್ರಾಟಜಿ ಅಷ್ಟೇ. ರಾಹುಲ್ ಮುಂದಿನ ಪ್ರಧಾನಿ ಆಗೋಕ್ಕೆ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಅವರೇ ಮುಂದಿನ ಪ್ರಧಾನಿ ಅಂತ ಹೇಳೋ ಮನಸ್ಥಿತಿಯನ್ನು ಹೊಂದಿರೋ ಪ್ರಾಣಿಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಆದರೆ ಕಾಂಗ್ರೆಸ್ ಒಳಗೆ ಯಾವ ಪರಿಸ್ಥಿತಿ ಇದೆ ಅನ್ನೋದನ್ನು ಈಗ ಮತ್ತೊಮ್ಮೆ ಒಂದು ಪತ್ರ ತೆರೆದಿರ್ತಾ ಇದೆ. ಒಡಿಶಾ ಕಾಂಗ್ರೆಸ್ಸಿನ ಮಾಜಿ MLA ಮೊಹಮ್ಮದ್ ಮಕೀಮ್ ಸೋನಿಯಾ ಗಾಂಧಿಗೆ ಪತ್ರವನ್ನು ಬರೆದು ಪಕ್ಷದ ಬಗ್ಗೆ ಗಂಭೀರವಾದ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇಲ್ಲಿ ಹೈಲೈಟ್ ಪಾತ್ರ ಅಂದ್ರೆ ಅದು ರಾಹುಲ್ ಗಾಂಧಿ ಅನ್ನೋದು ಇಂಟ್ರೆಸ್ಟಿಂಗ್. ಅದೇನೇ ಆದರೂ ರಾಹುಲ್ ಗಾಂಧಿಯ ಓಲೈಕೆ ಸಮುದಾಯದ ನಾಯಕನೊಬ್ಬ ಪತ್ರವನ್ನು ಬರೀತಾನೆ ಅಂದ್ರೆ ಅದು ಸುಮ್ಮನೆ ಅಲ್ಲ. ಈ ಪತ್ರದಲ್ಲಿ ಅವರು ಹೇಳ್ತಾ ಇರೋದು ಕಾಂಗ್ರೆಸ್ನಲ್ಲಿ ಪಕ್ಷ ಸಂಘಟನೆ ಪೂರ್ತಿ ಹಳ್ಳ ಹಿಡಿದು ಹೋಗಿದೆ. ಇದಕ್ಕೆ ರಾಹುಲ್ ಗಾಂಧಿ ಅಸಮರ್ಥ ನಾಯಕತ್ವವೇ ಕಾರಣ. ಇದನ್ನು ನಾನು ಹೇಳ್ತಾ ಇಲ್ಲ, ಬಾರಾಮತಿ ಕಟಕ್ ಕ್ಷೇತ್ರದ ಮಾಜಿ ಶಾಸಕ ಮೊಹಮ್ಮದ್ ಮಕೀಮ್ ಹೇಳ್ತಾ ಇದ್ದಾರೆ. ಈಗ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದಿದೆ ಅಂದರೆ, ಪಕ್ಷವನ್ನು ಕಟ್ಟಿ ಬೆಳೆಸೋದು, ಯುವಕರನ್ನ ಪಕ್ಷಕ್ಕೆ ಸೆಳೆಯೋದು, ಇರೋ ಕಾರ್ಯಕರ್ತರನ್ನು ಉಳಿಸಿಕೊಳ್ಳೋದು, ಹುರಿದಿಂಬಿಸೋದು ಯಾವುದು ಸಾಧ್ಯ ಆಗ್ತಾ ಇಲ್ಲ. ಒಂದರ ಮೇಲೊಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತು ಎಲ್ಲ ರಾಜ್ಯಗಳನ್ನು ಕಳೆದುಕೊಳ್ತಾ ಇರೋದ್ರಿಂದ ಕಾರ್ಯಕರ್ತರಿಗೆ ಆಸಕ್ತಿ ಇಲ್ಲದಾಗಿದೆ. ಈ ಮಟ್ಟಕ್ಕೆ ನಾವು ಬಂದು ಕೂತ್ಕೊಂಡಿದ್ದೀವಿ. ನಾಯಕತ್ವವನ್ನು ಬಲಪಡಿಸುವ ಬಗ್ಗೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ರೆ ಮುಂದೆ ಬಹಳ ಕಷ್ಟ ಇದೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಇನ್ನು ಮುಂದುವರೆದು ಒಂದು ವಿಚಾರವನ್ನು ಹೇಳೋಕೆ ನನಗೆ ಹೃದಯ ಭಾರ ಆಗ್ತಾ ಇದೆ. ನಾನು ಒಂದು ಕ್ಷೇತ್ರದ MLA ಆಗಿದ್ದರೂ ಕಳೆದ 3 ವರ್ಷಗಳಿಂದ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡೋಕೆ ಆಗಿಲ್ಲ. ಹಾಗಂತ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಪತ್ರವನ್ನು ಬರೀತಿದ್ದೀನಿ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ದೇಶದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮನದಾಳದ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಕೆಲಸ ಮಾಡೋದಕ್ಕೂ ಈಗ ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ ಕೆಲಸವನ್ನು ಮಾಡೋದಕ್ಕೂ ದೊಡ್ಡ ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿಂದಿನ ಎಲ್ಲ ನಾಯಕರು ಪಕ್ಷ ಸಂಘಟನೆ, ಶ್ರಮ ಎಲ್ಲವನ್ನ ಪರಿಗಣನೆ ಮಾಡಿ ಹುರಿದುಂಬಿಸೋ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗಿದೆ. ಬೂತ್ ಮಟ್ಟದ ಕಾರ್ಯಕರ್ತರು, ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾ ಮಟ್ಟದ ನಾಯಕರು ಇವರೇ ಪಕ್ಷದ ಬೆನ್ನೆಲುಬು. ನಿಸ್ವಾರ್ಥವಾಗಿ ಪಕ್ಷಕ್ಕೆ ದುಡಿತಾ ಇರೋರು ಇನ್ನೂ ಪಕ್ಷದಲ್ಲಿದ್ದಾರೆ. ಆದರೆ ಯಾರನ್ನ ಗುರುತಿಸಿ ಪ್ರಶಂಸೆ ಮಾಡೋ ಕೆಲಸಗಳು ನಡೀತಾ ಇಲ್ಲ ಅಂತ ಹೇಳಿ ಮತ್ತೆ ಕಳೆದ 1 ವರ್ಷದ ಚುನಾವಣೆಗಳ ಬಗ್ಗೆ ಕೂಡ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಬಿಹಾರ, ದೆಹಲಿ, ಹರಿಯಾಣ, ಮಹಾರಾಷ್ಟ್ರ ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲೋದಕ್ಕೆ EVM ಅಥವಾ ಚುನಾವಣಾ ಆಯೋಗ ಕಾರಣ ಅಲ್ಲ. ನಮ್ಮ ಪಕ್ಷದ ನಾಯಕತ್ವ ಸರಿಯಿಲ್ಲದೆ ಆ ನಾಯಕತ್ವದ ವೈಫಲ್ಯವೇ ಕಾರಣ. ತಪ್ಪು ನಿರ್ಧಾರಗಳು, ಸಾಲು ಸಾಲು ಮಿಸ್ಟೇಕ್ಗಳು, ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಎಡವಟ್ಟು, ಜವಾಬ್ದಾರಿ ಮರೆತು ಇಷ್ಟ ಬಂದವರಿಗೆ ಅಧಿಕಾರ ನೀಡೋದು ಇವೆಲ್ಲ ಪಕ್ಷಕ್ಕೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇವೆ. ಇಲ್ಲಿ ತಪ್ಪನ್ನ ಮಾಡ್ತಾ ಇದ್ದಾರೆ ಸರಿ, ಆದರೆ ಅವುಗಳನ್ನು ತಿದ್ದಿಕೊಳ್ಳೋದನ್ನ ಮಾಡ್ತಾ ಇಲ್ಲ. ಬದಲಾಗಿ ಅದನ್ನೇ ಮುಂದುವರಿಸ್ತಾ ಇರೋದನ್ನ ಇಡೀ ದೇಶ ನೋಡ್ತಾ ಇದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರೋ ಶತಮಾನದ ಪಕ್ಷ ಅನ್ನೋ ಹೆಗ್ಗಳಿಕೆ ಇರೋ ಕಾಂಗ್ರೆಸ್ ಪಕ್ಷ ಬೇರೆ ಯಾರಿಂದಲೋ ಕುಗ್ಗಿ ಹೋದರೆ ಅದನ್ನು ಹೇಗೋ ಸರಿಪಡಿಸಬಹುದಿತ್ತು. ಆದರೆ ಆಂತರಿಕ ಕಾರಣಗಳಿಂದ ಪತನ ಆಗ್ತಾ ಇರೋದು ಪಕ್ಷಕ್ಕಾಗಿ ದಶಕಗಳ ಕಾಲದಿಂದ ದುಡಿತಾ ಇರೋ ನಮಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಈಗಲೂ ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ ಕಾಂಗ್ರೆಸ್ಸನ್ನು ಕೈಯಾರೆ ಕಳೆದುಕೊಳ್ತೀವಿ ಅನ್ನೋದನ್ನು ಬರ್ಕೊಂಡಿದ್ದಾರೆ. ಮುಖ್ಯವಾಗಿ ಈ ಪತ್ರದಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದರೆ,
ಮೊದಲಿಗೆ ಪತ್ರವನ್ನು ಬರೆದಿರೋದು ಒಬ್ಬ ಮುಸ್ಲಿಂ ಮಾಜಿ ಶಾಸಕ ಅನ್ನೋದು, ಅದರಲ್ಲೂ ತುಂಬಾ ಆಪ್ತರಲ್ಲದ ನಾಯಕನಿಂದ ಇಂತಹ ಪತ್ರ ಬಂದಿದೆ. ಇಲ್ಲಿ ಅವರಿಗೆ ಇಷ್ಟೊಂದು ಸೂಕ್ಷ್ಮವಾದ ವಿಚಾರಗಳು ಅರ್ಥ ಆಗ್ತಾ ಇದೆ ಅಂದ್ರೆ ಪಾಪ ದಶಕಗಳ ಕಾಲದಿಂದ 50-60 ವರ್ಷಗಳ ಕಾಲದಿಂದ ಕತ್ತೆಗಳ ಹಾಗೆ ಅಲ್ಲೇ ಇರೋ ನಾಯಕರಿಗೆ ಅದೆಷ್ಟರ ಮಟ್ಟಿಗೆ ಕಾಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ G23 ಅನ್ನೋ ಹಿರಿಯ ರೆಬೆಲ್ ನಾಯಕರ ಗುಂಪು ಕೂಡ ಇತ್ತು. ಅದರಲ್ಲಿ ಬಹಳಷ್ಟು ಜನರು ಪಕ್ಷದಿಂದ ದೂರ ಹೋಗಿದ್ದಾರೆ. ಈಗ ಎಲ್ಲ ಸರಿ ಇದೆಯಾ ಅಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಆಂತರಿಕ ಸಮಸ್ಯೆಗಳು ಇದ್ದಾವೆ. ಈಗ ಕರ್ನಾಟಕದಲ್ಲೇ ದಿಗ್ಗಜ ನಾಯಕರು ಅನ್ನಿಸಿಕೊಂಡವರು ಕುರ್ಚಿಗಾಗಿ ಕಿತ್ತಾಡ್ತಾ ಇದ್ದಾರೆ. ಇಲ್ಲಿ ನಾಯಕತ್ವ ಇಲ್ಲ ಅಂತ ಅಲ್ಲ, ಬದಲಾಗಿ ಆ ನಾಯಕತ್ವವನ್ನು ಯಾರಿಗೆ ಕೊಡಬೇಕು ಅನ್ನೋದೇ ದೊಡ್ಡ ಸಮಸ್ಯೆ. ಇದನ್ನು ಪರಿಹಾರ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಇದು ಕೇವಲ ಉದಾಹರಣೆ ಅಷ್ಟೇ. ಇದೆಲ್ಲವನ್ನ ಸರಿಪಡಿಸಬೇಕಾಗಿರೋದು ರಾಹುಲ್ ಗಾಂಧಿ. ಆದ್ರೆ ರಾಹುಲ್ ಗಾಂಧಿಯ ದಿನಚರಿಯನ್ನ ನೋಡ್ತಾ ಇದ್ರೆ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸಲ್ಲ ಅನ್ನೋದನ್ನೇ ಪತ್ರದಲ್ಲಿ ಬರೆದಿದ್ದಾರೆ. ಜೊತೆಗೆ ಪತ್ರವನ್ನು ಬರೆದಿರೋ ಮಾಜಿ ಶಾಸಕ ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬದವರ ಅಚ್ಚುಮೆಚ್ಚಿನ ಸಮುದಾಯಕ್ಕೆ ಸೇರಿದವರು ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್. ಮೊದಲೇ ಇವರ ಓಲೈಕೆಗಾಗಿ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರವನ್ನ ಮಾಡೋಕೆ ನಿಲ್ತಾರೆ. ಯಾವ ಮಟ್ಟಕ್ಕಾದ್ರೂ ಹೋಗ್ತಾರೆ. ಅದನ್ನ ಇತ್ತೀಚೆಗೆ ತೆಲಂಗಾಣ CM ರೇವಂತ್ ರೆಡ್ಡಿ ಕಾಂಗ್ರೆಸ್ ಇದ್ರೆ ಮುಸ್ಲಿಮರು, ಕಾಂಗ್ರೆಸ್ ಇಲ್ಲದೆ ಮುಸ್ಲಿಮರಿಲ್ಲ, ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ, ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರು ಅನಿವಾರ್ಯ ಅಲ್ಲ ಅನ್ನೋದನ್ನ ಹೇಳಿ ವಿವಾದವನ್ನು ಸೃಷ್ಟಿ ಮಾಡಿ ಮೈ ಮೇಲೆ ಎಳೆದುಕೊಂಡಿದ್ರು. ಅದಾದ ಮೇಲೆ ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ನಂಬಿಕೊಂಡಿದ್ದಾರೆ. ಅಲ್ಲಿಗೆ ಮುಸಲ್ಮಾನರು ಕೂಡ ಮುಳುಗುವ ಹಡಗಿನ ಮೇಲೆ ನಿಂತಿದ್ದೀವಿ ಅಂತ ಗೊತ್ತಾದ್ರೆ ನಿಧಾನವಾಗಿ ಆದ್ರೂ ಪರವಾಗಿಲ್ಲ ಬೇರೆ ರಾಜಕೀಯ ಪಕ್ಷವನ್ನ ಹುಡುಕಿಕೊಳ್ತಾರೆ ಅನ್ನೋದು ನಮಗೆ ನೋಡೋಕೆ ಕಾಣಿಸ್ತಾ ಇದೆ. ಈಗಾಗಲೇ ಬಿಹಾರ ಚುನಾವಣೆಯಲ್ಲಿ ಮುಸಲ್ಮಾನರ ಮತಗಳು ಹರಿದು ಹಂಚಿ ಹೋಗಿವೆ ಅನ್ನೋದು ಗೊತ್ತೇ ಇದೆ. ಈಗಲೂ ಬೇಕಾಬಿಟ್ಟಿಯಾಗಿ ರಾಜಕೀಯ ಮಾಡಿಕೊಂಡು ಬೇಕುಫಾ ಥರ ಆಡ್ತಾ ಇದ್ರೆ ಕಾಂಗ್ರೆಸ್ ಅನ್ನೋದು ಅಧೋಗತಿಯನ್ನು ತಲುಪುತ್ತೆ ಅನ್ನೋದು ಗೊತ್ತಾಗತ್ತೆ. ಇಷ್ಟೇ ಆದರೆ ಪರವಾಗಿಲ್ಲ. ಇನ್ನೊಂದು ಕಡೆ ಶಶಿ ತರೂರ್ ಮತ್ತು ಕಾಂಗ್ರೆಸ್ ಮಧ್ಯೆ ಭಿನ್ನಮತ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಇತ್ತೀಚೆಗೆ ರಾಜಕೀಯ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳಲ್ಲಿ ಪಕ್ಷದ ನಿಲುವನ್ನು ಪಕ್ಕಕ್ಕಿಟ್ಟು ಅವರದೇ ವೈಯಕ್ತಿಕ ನಿಲುವನ್ನು ಪ್ರಕಟಿಸ್ತಾ ತರೂರ್ ಕಾಂಗ್ರೆಸ್ ಪಕ್ಷಕ್ಕಿಂತ ಹೆಚ್ಚಿನ ಸುದ್ದಿಯಲ್ಲಿದ್ದಾರೆ. ರಾಹುಲ್ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದಿದ್ದ ಕಾಂಗ್ರೆಸ್ ಲೋಕಸಭಾ ಸದಸ್ಯರ ಸಭೆಗೆ ಶಶಿ ತರೂರ್ ಹೋಗಿರಲೇ ಇಲ್ಲ. ಪಕ್ಷದ ಮೂಲಗಳ ಪ್ರಕಾರ ತರೂರ್ ಮೊದಲೇ ಪಕ್ಷಕ್ಕೆ ಮಾಹಿತಿಯನ್ನು ಕೊಟ್ಟಿದ್ರು ಅನ್ನೋದನ್ನ ಹೇಳಲಾಗ್ತಾ ಇದೆ. ಆದರೆ ಅದೆಷ್ಟು ಸತ್ಯ ಅನ್ನೋದು ಇವತ್ತಿಗೂ ಗೊತ್ತಿಲ್ಲ. ಇದೆಲ್ಲದರ ಮಧ್ಯೆ ಮತ್ತೊಬ್ಬ ನಾಯಕ ಚಂಡೀಗಢದ ಸಂಸದ ಕೂಡ ಸಭೆಗೆ ಹಾಜರಾಗಿರಲಿಲ್ಲ. ಶಶಿ ತರೂರ್ ಅವರ ಎಕ್ಸ್ ಟೈಮ್ ಲೈನ್ ಪ್ರಕಾರ ಅವರು ಮೊನ್ನೆ ರಾತ್ರಿ ಕೋಲ್ಕತ್ತಾದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದಾರೆ. ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ಆಗಿರೋ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸದರ ಸಭೆ ನಡೀತಾ ಇದೆ. ಅಲ್ಲಿ ರಾಹುಲ್ ಗಾಂಧಿ ಅವರ ಕಷ್ಟಗಳನ್ನ ಕೇಳಿದ್ದಾರೆ. ಅಲ್ಲಿ ಒಂದೇ ಮಾತರಂ ಹಾಗೆ ಚುನಾವಣಾ ಆಯೋಗದ ಒತ್ತಡದಲ್ಲಿ ಸರ್ಕಾರ ಸಿಲುಕಿಕೊಂಡಿದೆ, ಆ ರೀತಿ ನಾನು ಮಾಡಿದ್ದೀನಿ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಸಂಸದ ಶಶಿ ತರೂರ್ ಮತ್ತು ಮನೀಶ್ ತಿವಾರಿ ಸಭೆಗೆ ಹೋಗದೆ ಸೆಡ್ಡನ್ನ ಹೊಡೆದಿರೋದು 3ನೇ ಸಲ. ಇದಕ್ಕಿಂತ ಮೊದಲು ಡಿಸೆಂಬರ್ 1ನೇ ತಾರೀಕು ತಿರುವನಂತಪುರಂ ಸಂಸದರು ಒಂದು ದಿನ ನಡೆದ ಕಾಂಗ್ರೆಸ್ ಕಾರ್ಯತಂತ್ರದ ಸಭೆಯನ್ನ ಉದ್ದೇಶಪೂರ್ವಕವಾಗಿ ತಪ್ಪಿಸಿಕೊಂಡಿಲ್ಲ ಅಂತ ಹೇಳಿಕೊಂಡಿದ್ರು. ಆ ಸಭೆ ನಡೆದಾಗ ಅವರು ಕೇರಳಕ್ಕೆ ಹಿಂದಿರುಗೋ ವಿಮಾನದಲ್ಲಿದ್ದಾರೆ ಅನ್ನೋದನ್ನ ತಿಳಿಸಲಾಗಿತ್ತು. ಅವರು ಆ ಸಭೆಗೆ ಹೋಗದೆ ಇರೋದಕ್ಕೆ ಮಾಧ್ಯಮಗಳು ಶಶಿ ತರೂರ್ ಅವರಿಗೆ ಕೇಳಿದ್ದ ಪ್ರಶ್ನೆಗಳಿಗೆ ನಾನು ಅದನ್ನು ತಪ್ಪಿಸಿಲ್ಲ, ನಾನು ಕೇರಳದಿಂದ ಬಂದಿದ್ದೀನಿ ಅಂತ ಹೇಳಿಕೊಂಡಿದ್ರು. ಚಳಿಗಾಲದ ಅಧಿವೇಶನಕ್ಕೆ ಕಾರ್ಯತಂತ್ರವನ್ನು ರೂಪಿಸೋಕೆ ಸೋನಿಯಾ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗೆ ಹಾಜರಾಗದೇ ಇರೋದು ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ. ಅದರಲ್ಲೂ ಶಶಿ ತರೂರ್ ಆರೋಗ್ಯದ ಕಾರಣವನ್ನು ಕೊಟ್ಟು SIR ಕುರಿತಾದ ಸಭೆಗೆ ತಪ್ಪಿಸಿಕೊಂಡಿದ್ರು. ಅಲ್ಲೂ ಅವರ ತಾಯಿಯ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ರು. ಅದೇ ಕಾರಣಕ್ಕೆ ಬಂದಿರಲಿಲ್ಲ ಅಂತ ಹೇಳಲಾಗಿತ್ತು. ಈಗ ನೋಡಿದ್ರೆ ಕೇರಳದಲ್ಲಿ ಸ್ಥಳೀಯ ಚುನಾವಣೆಗಳಿವೆ, ಅಲ್ಲೂ ತರೂರ್ ಕಾಣಿಸಿಕೊಳ್ತಾ ಇಲ್ಲ. ಇವೆಲ್ಲ ತರೂರ್ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಹುಡುಕೋ ಹಾಗೆ ಮಾಡ್ತಾ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಒಳಗಿನ ಆಂತರಿಕ ಸಮಸ್ಯೆಗಳು ಒಂದೊಂದೇ ಹೊರಗೆ ಬರ್ತಾ ಇವೆ. ಒಂದೇ ಬಾರಿ ಯಾವಾಗ ಸ್ಫೋಟ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಅದೇನೇ ಆದರೂ ರಾಹುಲ್ ಗಾಂಧಿಯ ಮ್ಯಾಜಿಕ್ ಲೆಕ್ಕಾಚಾರ ಇವರಿಗೆಲ್ಲ ಅರ್ಥ ಆಗೋದೇ ಇಲ್ಲ. ರಾಹುಲ್ ಗಾಂಧಿ ಯಾವುದೇ ರಾಜ್ಯ ಆದರೂ 6 ದಿನ ಪ್ರಚಾರ, ಒಂದಿನ ಮೊಣಕಾಲುದ್ದ ನೀರಲ್ಲಿ ಬಿದ್ದು ಸ್ವಿಮ್ಮಿಂಗ್ ಮಾಡೋದು, 2ನೆಯ ದಿನ ಚುನಾವಣಾ ಪ್ರಚಾರದಲ್ಲಿ ಮೋದಿ ಅವರನ್ನು ನಿಂದನೆ ಮಾಡೋದು, 3ನೆಯ ದಿನ ಅಂಬಾನಿ ಅದಾನಿ ಅಂತ ಹೇಳೋದು, 4ನೇ ದಿನ ಜಿಲೇಬಿ ಮಾಡಿ ಎಕ್ಸ್ಪೋರ್ಟ್ ಮಾಡ್ತೀನಿ ಅನ್ನೋದು, 5ನೇ ದಿನ ಆಲೂಗಡ್ಡೆಯಲ್ಲಿ ಚಿನ್ನ ತೆಗಿತೀನಿ ಅಂತ ಮಾತಾಡೋದು,
6ನೆಯ ದಿನ ಸಂವಿಧಾನ ಅಪಾಯದಲ್ಲಿದೆ, ಅದನ್ನು ನಾನೇ ಉಳಿಸೋದು, ನನಗೆ ಮತವನ್ನು ಹಾಕಿ ಅಂತ ಕೇಳೋದು. 6 ದಿನ ಒಂದೊಂದು ವಿಚಾರದಲ್ಲಿ ಪ್ರಚಾರವನ್ನು ಮಾಡಿ ಗೆದ್ದು ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕೆ ರಾಹುಲ್ ಗಾಂಧಿ ಕಾಯ್ತಾ ಇದ್ರೆ ಇವರೆಲ್ಲ ಪಕ್ಷ ಬಲಪಡಿಸಬೇಕು. ರಾಹುಲ್ ಗಾಂಧಿ ನಾಯಕತ್ವ ಸರಿ ಇಲ್ಲ ಅಂದರೆ ಅವರು ಒಪ್ಪಿಕೊಳ್ಳೋಕೆ ಆಗತ್ತಾ? ರಾಹುಲ್ ಗಾಂಧಿ ಹತ್ರ ಹೇಗಿರಬೇಕು ಅನ್ನೋದನ್ನ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಕೇಳಿ ತಿಳ್ಕೋಬೇಕು. ಆದರೂ ಒಂದು ಪಕ್ಷವನ್ನು ಉಳಿಸೋದು ಹೇಗೆ ಅನ್ನೋದನ್ನು ರಾಹುಲ್ ಗಾಂಧಿಯ ಬಳಿ ಕಲಿಯೋಕೆ ಆಗದೇ ಇದ್ರು ಅದನ್ನು ಹೇಗೆ ಹಾಳು ಮಾಡಬಾರದು ಅನ್ನೋದನ್ನು ನೋಡಿ ಕಲಿಯೋಕೆ ಸಾಕಷ್ಟಿದೆ. ಅದನ್ನಾದರೂ ಈ ಕಾಂಗಿಗಳು ಅಲ್ಲಿರೋ ಕಾರ್ಯಕರ್ತರು ಕಲಿತುಕೊಂಡ್ರೆ ಒಳ್ಳೆಯದು. ಆಗ ಆಯಾ ರಾಜ್ಯದಲ್ಲಿ ಇನ್ನೂ ಒಂದಷ್ಟು ವರ್ಷ ಪಕ್ಷದ ಹೆಸರಾದರೂ ಇರುತ್ತೆ. ಇಲ್ಲ ಅಂದರೆ ಅಲ್ಲಿಂದ ಬೇರೆ ಪಕ್ಷಕ್ಕೆ ಹೋಗಿ ರಾಜಕೀಯ ಜೀವನವನ್ನು ನೋಡಿಕೊಂಡ್ರೆ ಬೆಟರ್ ಅನ್ಸುತ್ತೆ. ಇದು ಗೆಳೆಯರೇ, ರಾಹುಲ್ ಗಾಂಧಿಯ ವಿರುದ್ಧ ಸೋನಿಯಾಗೆ ಪತ್ರವನ್ನು ಬರೆದಿರೋದು ಶಶಿ ತರೂರ್ ಕಾಂಗ್ರೆಸ್ ಪಕ್ಷದ ನಿಲುವಿಗೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೋಗ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.